ಆಗುತ್ತೆ. ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದೆ. ಗಾಯತ್ರಿ ಅದನ್ನ ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಸಮ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡಿದ್ವಿ ಅಷ್ಟು. ಅದಕ್ಕೆ ಬೇರೆ ಮೂರು ಪಟ್ಟಿ ಬದಲಾಯಿತು. ರಾಜ್ಯಭವನಕ್ಕೆ ಕಳಿಸೋಕೆ ಮೊದಲು ಮೂರು ಪಟ್ಟಿ ಬದಲಾಗ್ತವೆ. ಒಬ್ರು ನಾವು ಸಂಸದ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ, ನಮ್ಮ ಕುಟುಂಬ ಸಮಸ್ಯೆಗೆ ರಾಜೀನಾಮೆ ಕೊಡ್ತೀವಿ, ಬೆದರಿಕೆ ಆಗ್ತಾರೆ. ನೀವು ಅಂತ ರಕ್ಷಣೆ ಸಚಿವರು ಮಾಡ್ತೀರಾ? ಅದೇ ಹೇಗೆ ಸರ್? ಈಗ ಅವರು ಯಾರಿಗೂ ಎಲ್ಲೂ ಸಹ ಹೇಳಿಕೆ ಕೊಡ್ಲಿಲ್ವಲ್ಲ, ನಾವು 3 ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ನಾನೆಲ್ಲೂ ಸಹ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ನನಗೂ ಸಹ ಹೇಳಿಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಬೆನ್ನಿಗೆ ಸೂರ್ಯ ಹಾಕಿದವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಅಶೋಕ್ ಅವರು ಯಾರು? ಸಾಮ್ರಾಟ್ ಅಶೋಕನ? ಆ ಸಾಮ್ರಾಟ್ ಅಶೋಕನ್ಗೆ ಬೆನ್ನಿಗೆ ಎಷ್ಟು ಹಾಕಿದ್ದಾರೆ ಅಂತ ಕೇಳಿ ಯತ್ನಾಳ್ ಕೇಳಿದ್ರೆ ಹೇಳ್ತಾರೆ. ಯತ್ನಾಳ್ ಸಾಹೇಬರು ಏನೇನು ಹೇಳಿದ್ದಾರೆ ಅದಕ್ಕೆ ಜೀರ್ಣ ಮಾಡ್ಕೊಳಕ್ಕೆ ಹೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು. ಬೇಡಿಕೆಯನ್ನು ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಬಲೀಕರಣ ಎಷ್ಟಿದೆ ಅಂತ ನಾವು ನೋಡಬೇಕು. ಅವರು ಎಷ್ಟು ಮಹಿಳೆಯರಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಈ ಸರ್ಕಾರದಲ್ಲಿರ್ಬೋದು ಏಕೈಕ ಮಹಿಳೆಯರಿಗೆ ಸ್ಥಾನ ಕೊಡೋದು. 33% ರಿಸರ್ವೇಶನ್ ಕೊಡಿ ಅಂತ ಹೇಳ್ತೀರಾ, ಅಲ್ಲಿ ಬಿಲ್ಲಿಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೀರಾ, ಇಲ್ಲಿ ಆಯ್ಕೆ ಮಾಡಕ್ ಮಾತ್ರ ಹಿಂದೆ ಮುಂದೆ ಮೀನಾಕ್ಷಿ. 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ರಂತೆ? ದೊಣ್ಣೆ ಕೈಲಿ ಇಟ್ಕೊಂಡಿದ್ರೆ ಏನು ಕಾಯ್ತಾ ಇದ್ದಾರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸೃಜಾನ ಆಯಿತು, ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಮಹಿಳೆಯರಿದ್ದಾರೆ. ಆ ಥರ ಇವ್ರು ಏನಾದರೂ ಮಾಡಿದಾರೆ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವರಿಗೆ. ಇನ್ನೂ ಒಂದು ಖಾಲಿ ಇದೆ, ಯಾರು ಒಪ್ಕೊಳ್ಳಲ್ಲ. ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ.